ಜಿಲ್ಲೆಯ ಜನರ ಗೋಳು ಬಗ್ಗೆ ಕೇಳುವವರೇ ಇಲ್ಲ. ಪ್ರತಿನಿತ್ಯ ಇಲ್ಲಿ ಜನ ಸಾವು ನೋವು ಅನುಭವಿಸ್ತಾ ಇದ್ರೂ ಕೂಡ ಸರ್ಕಾರ ಮಾತ್ರ ರಸ್ತೆ ಅಭಿವೃದ್ಧಿಗೊಳಿಸಲು ಮುಂದಾಗ್ತಾ ಇಲ್ಲ. ಹೀಗಾಗಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಿನ ಜನರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬಲಿಗಾಗಿ ಬಾಯ್ದೆರೆದಿವೆ ರಸ್ತೆ ಗುಂಡಿಗಳು. ಜೀವ ಕೈಯಲ್ಲಿ ಹಿಡಿದು ಸವಾರರು ಸಂಚಾರ. ಈ ರಸ್ತೆ ನೋಡಿ, ನೀವೇನಾದ್ರೂ ಇಲ್ಲಿ ಸಂಚಾರ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು, ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕು. ಅಷ್ಟರ ಮಟ್ಟಿಗೆ ಈ ರಸ್ತೆ ಹದಗೆಟ್ಟು ಹೋಗಿದೆ. ಅಂಕೋಲಾದಿಂದ ಯಲ್ಲಾಪುರವನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 52ರ ಸಂಪೂರ್ಣ ಹದಗೆಟ್ಟು ಹೋಗಿರತಕ್ಕಂತಹ ದೃಶ್ಯವಿದು. ಕಳೆದ ಕೆಲ ತಿಂಗಳಿನಿಂದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣ ಹೊಂಡ ಗುಂಡಿಗಳು ಬಿದ್ದಿವೆ. ಹೀಗಾಗಿ ವಾಹನ ಸವಾರರು ತುಂಬಾ ತೊಂದರೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಲಾರಿ ಚಾಲಕರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದೆ. ಈ ರಸ್ತೆ ಇಲ್ಲಿಂದ ನಮ್ಮ ಬಾಳೆಗುಳಿ ಕ್ರಾಸ್ ಇಂದ ಇಲ್ಲಿ ನಮ್ಮ ಕಿರುವತ್ತಿವರೆಗೂ ಸಹಿತ ಇದು ಹೋಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇದು ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ರಸ್ತೆ ಹೆದ್ದಾರಿ ಅಂತ ಹೇಳಿ ಇದು ಯಾರು ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಇದೆ. ನಾವು ಹೊಂಡದಲ್ಲಿ ಹೆದ್ದಾರಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಕೋಲಾ ಬಾಳೆಗುಳಿಯಿಂದ ಯಲ್ಲಾಪುರದವರೆಗೆ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಬಿದ್ದಿವೆ. ಈ ಮಾರ್ಗದಲ್ಲಿ ದೂರದ ಹುಬ್ಬಳ್ಳಿ ಮತ್ತು ಯಲ್ಲಾಪುರ ಕಡೆಯಿಂದ ಕಾರವಾರ, ಮಣಿಪಾಲ, ಮಂಗಳೂರು ಕಡೆ ಬರುವಂತಹ ರೋಗಿಗಳು ತೀವ್ರ ತೊಂದರೆ ಪಡುವಂತಾಗಿದೆ. ಇನ್ನು ಆಂಬ್ಯುಲೆನ್ಸ್ ಮೂಲಕ ಮಹಿಳೆಯೊಬ್ಬಳ ಹೆರಿಗೆ ಮಾಡಿಸುವ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಅಲ್ಲದೆ ಬೀದಿ ನಾಟಕಗಳ ಮೂಲಕ ಸರ್ಕಾರದ ವೈಖರಿ ಮತ್ತು ಚಾಲಕರು ಪಡ್ತಾ ಇರುವಂತಹ ಪಾಡಿನ ಬಗ್ಗೆ ಕಲಾವಿದರು ಪ್ರದರ್ಶನ ನಡೆಸಿದರು. ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ರಸ್ತೆ ಅಭಿವೃದ್ಧಿ. ಈ ಅಭಿವೃದ್ಧಿ ಆಗುವುದು ಯಾವಾಗ? ಈ ಒಂದು ರಸ್ತೆ ಅಭಿವೃದ್ಧಿ ಆಗಲಿ ಅನ್ನುವುದಾಗಿ ಎಷ್ಟೋ ಜನ ಇಲ್ಲಿಯವರೆಗೆ ತಮ್ಮ ಕುಟುಂಬದಲ್ಲಿಯೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಯಾರಿಗೂ ಕೂಡ ಯೋಚನೆಯೂ ಇಲ್ಲ, ಕಾಳಜಿಯೂ ಇಲ್ಲ. ನಮಗೆ ಇಷ್ಟೆಲ್ಲ ಅಭಿವೃದ್ಧಿ ಆಗುವುದರಲ್ಲಿ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡ್ತಾರೆ. ಅರಣ್ಯವನ್ನ 400-800 ಎಕರೆಗಳಷ್ಟು ನಾಶ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸುಮಾರು ಯಲ್ಲಾಪುರದಿಂದ ಬಾಳೆಗುಳಿ ಕ್ರಾಸ್ನವರೆಗೂ ಪೂರ್ತಿ ಹೊಂಡದಲ್ಲೇ ಸಾಗಬೇಕು. ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗಾಗಿ ಈ ಹಿಂದೆ ಹಲವು ಬಾರಿ ಮನವಿ ನೀಡಲಾಗಿದೆ. ಇನ್ನಾದರೂ ಕೂಡ ರಸ್ತೆ ಅಭಿವೃದ್ಧಿಯಾಗದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲೆಯ ಜನರ ಗೋಳು ಬಗ್ಗೆ ಕೇಳುವವರೇ ಇಲ್ಲ. ಪ್ರತಿನಿತ್ಯ ಇಲ್ಲಿ ಜನ ಸಾವು ನೋವು ಅನುಭವಿಸ್ತಾ ಇದ್ರೂ ಕೂಡ ಸರ್ಕಾರ ಮಾತ್ರ ರಸ್ತೆ ಅಭಿವೃದ್ಧಿಗೊಳಿಸಲು ಮುಂದಾಗ್ತಾ ಇಲ್ಲ. ಹೀಗಾಗಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಿನ ಜನರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬಲಿಗಾಗಿ ಬಾಯ್ದೆರೆದಿವೆ ರಸ್ತೆ ಗುಂಡಿಗಳು. ಜೀವ ಕೈಯಲ್ಲಿ ಹಿಡಿದು ಸವಾರರು ಸಂಚಾರ. ಈ ರಸ್ತೆ ನೋಡಿ, ನೀವೇನಾದ್ರೂ ಇಲ್ಲಿ ಸಂಚಾರ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು, ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕು. ಅಷ್ಟರ ಮಟ್ಟಿಗೆ ಈ ರಸ್ತೆ ಹದಗೆಟ್ಟು ಹೋಗಿದೆ. ಅಂಕೋಲಾದಿಂದ ಯಲ್ಲಾಪುರವನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 52ರ ಸಂಪೂರ್ಣ ಹದಗೆಟ್ಟು ಹೋಗಿರತಕ್ಕಂತಹ ದೃಶ್ಯವಿದು. ಕಳೆದ ಕೆಲ ತಿಂಗಳಿನಿಂದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣ ಹೊಂಡ ಗುಂಡಿಗಳು ಬಿದ್ದಿವೆ. ಹೀಗಾಗಿ ವಾಹನ ಸವಾರರು ತುಂಬಾ ತೊಂದರೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಲಾರಿ ಚಾಲಕರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದೆ. ಈ ರಸ್ತೆ ಇಲ್ಲಿಂದ ನಮ್ಮ ಬಾಳೆಗುಳಿ ಕ್ರಾಸ್ ಇಂದ ಇಲ್ಲಿ ನಮ್ಮ ಕಿರುವತ್ತಿವರೆಗೂ ಸಹಿತ ಇದು ಹೋಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇದು ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ರಸ್ತೆ ಹೆದ್ದಾರಿ ಅಂತ ಹೇಳಿ ಇದು ಯಾರು ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಇದೆ. ನಾವು ಹೊಂಡದಲ್ಲಿ ಹೆದ್ದಾರಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಕೋಲಾ ಬಾಳೆಗುಳಿಯಿಂದ ಯಲ್ಲಾಪುರದವರೆಗೆ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಬಿದ್ದಿವೆ. ಈ ಮಾರ್ಗದಲ್ಲಿ ದೂರದ ಹುಬ್ಬಳ್ಳಿ ಮತ್ತು ಯಲ್ಲಾಪುರ ಕಡೆಯಿಂದ ಕಾರವಾರ, ಮಣಿಪಾಲ, ಮಂಗಳೂರು ಕಡೆ ಬರುವಂತಹ ರೋಗಿಗಳು ತೀವ್ರ ತೊಂದರೆ ಪಡುವಂತಾಗಿದೆ.
ಇನ್ನು ಆಂಬ್ಯುಲೆನ್ಸ್ ಮೂಲಕ ಮಹಿಳೆಯೊಬ್ಬಳ ಹೆರಿಗೆ ಮಾಡಿಸುವ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಅಲ್ಲದೆ ಬೀದಿ ನಾಟಕಗಳ ಮೂಲಕ ಸರ್ಕಾರದ ವೈಖರಿ ಮತ್ತು ಚಾಲಕರು ಪಡ್ತಾ ಇರುವಂತಹ ಪಾಡಿನ ಬಗ್ಗೆ ಕಲಾವಿದರು ಪ್ರದರ್ಶನ ನಡೆಸಿದರು. ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ರಸ್ತೆ ಅಭಿವೃದ್ಧಿ. ಈ ಅಭಿವೃದ್ಧಿ ಆಗುವುದು ಯಾವಾಗ? ಈ ಒಂದು ರಸ್ತೆ ಅಭಿವೃದ್ಧಿ ಆಗಲಿ ಅನ್ನೋದಾಗಿ ಎಷ್ಟೋ ಜನ ಇಲ್ಲಿಯವರೆಗೆ ತಮ್ಮ ಕುಟುಂಬದಲ್ಲಿಯೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಯಾರಿಗೂ ಕೂಡ ಯೋಚನೆಯೂ ಇಲ್ಲ, ಕಾಳಜಿಯೂ ಇಲ್ಲ. ನಮಗೆ ಇಷ್ಟೆಲ್ಲ ಅಭಿವೃದ್ಧಿ ಆಗುವುದರಲ್ಲಿ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡ್ತಾರೆ. ಅರಣ್ಯವನ್ನ 400-800 ಎಕರೆಗಳಷ್ಟು ನಾಶ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸುಮಾರು ಯಲ್ಲಾಪುರದಿಂದ ಬಾಳೆಗುಳಿ ಕ್ರಾಸ್ನವರೆಗೂ ಪೂರ್ತಿ ಹೊಂಡದಲ್ಲೇ ಸಾಗಬೇಕು. ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗಾಗಿ ಈ ಹಿಂದೆ ಹಲವು ಬಾರಿ ಮನವಿ ನೀಡಲಾಗಿದೆ. ಇನ್ನಾದರೂ ಕೂಡ ರಸ್ತೆ ಅಭಿವೃದ್ಧಿಯಾಗದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಿಲ್ಲೆಯ ಜನರ ಗೋಳು ಬಗ್ಗೆ ಕೇಳುವವರೇ ಇಲ್ಲ. ಪ್ರತಿನಿತ್ಯ ಇಲ್ಲಿ ಜನ ಸಾವು ನೋವು ಅನುಭವಿಸ್ತಾ ಇದ್ರೂ ಕೂಡ ಸರ್ಕಾರ ಮಾತ್ರ ರಸ್ತೆ ಅಭಿವೃದ್ಧಿಗೊಳಿಸಲು ಮುಂದಾಗ್ತಾ ಇಲ್ಲ. ಹೀಗಾಗಿ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಿನ ಜನರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದಾರೆ. ಬಲಿಗಾಗಿ ಬಾಯ್ದೆರೆದಿವೆ ರಸ್ತೆ ಗುಂಡಿಗಳು. ಜೀವ ಕೈಯಲ್ಲಿ ಹಿಡಿದು ಸವಾರರು ಸಂಚಾರ. ಈ ರಸ್ತೆ ನೋಡಿ. ನೀವೇನಾದ್ರೂ ಇಲ್ಲಿ ಸಂಚಾರ ಮಾಡಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರಬೇಕು. ಜೀವ ಕೈಯಲ್ಲಿ ಹಿಡಿದುಕೊಂಡು ಓಡಾಡಬೇಕು. ಅಷ್ಟರ ಮಟ್ಟಿಗೆ ಈ ರಸ್ತೆ ಹದಗೆಟ್ಟು ಹೋಗಿದೆ. ಅಂಕೋಲಾದಿಂದ ಯಲ್ಲಾಪುರವನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 52ರ ಸಂಪೂರ್ಣ ಹದಗೆಟ್ಟು ಹೋಗಿರತಕ್ಕಂತಹ ದೃಶ್ಯವಿದು. ಕಳೆದ ಕೆಲ ತಿಂಗಳಿನಿಂದ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಪ್ರಮಾಣ ಹೊಂಡ ಗುಂಡಿಗಳು ಬಿದ್ದಿವೆ. ಹೀಗಾಗಿ ವಾಹನ ಸವಾರರು ತುಂಬಾ ತೊಂದರೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಲಾರಿ ಚಾಲಕರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದೆ. ಈ ರಸ್ತೆ ಇಲ್ಲಿಂದ ನಮ್ಮ ಬಾಳೆಗುಳಿ ಕ್ರಾಸ್ ಇಂದ ಇಲ್ಲಿ ನಮ್ಮ ಕಿರುವತ್ತಿವರೆಗೂ ಸಹಿತ ಇದು ಹೋಗ್ತದೆ ನಮ್ಮ ಜಿಲ್ಲೆಯಲ್ಲಿ. ಆದರೆ ಇದು ಸಂಪೂರ್ಣ ಹದಗೆಟ್ಟಿದೆ. ಇಲ್ಲಿ ರಸ್ತೆ ಹೆದ್ದಾರಿ ಅಂತ ಹೇಳಿ ಇದು ಯಾರು ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಇದೆ. ನಾವು ಹೊಂಡದಲ್ಲಿ ಹೆದ್ದಾರಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಕೋಲಾ ಬಾಳೆಗುಳಿಯಿಂದ ಯಲ್ಲಾಪುರದವರೆಗೆ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಬಿದ್ದಿವೆ. ಈ ಮಾರ್ಗದಲ್ಲಿ ದೂರದ ಹುಬ್ಬಳ್ಳಿ ಮತ್ತು ಯಲ್ಲಾಪುರ ಕಡೆಯಿಂದ ಕಾರವಾರ, ಮಣಿಪಾಲ, ಮಂಗಳೂರು ಕಡೆ ಬರುವಂತಹ ರೋಗಿಗಳು ತೀವ್ರ ತೊಂದರೆ ಪಡುವಂತಾಗಿದೆ. ಇನ್ನು ಆಂಬ್ಯುಲೆನ್ಸ್ ಮೂಲಕ ಮಹಿಳೆಯೊಬ್ಬಳ ಹೆರಿಗೆ ಮಾಡಿಸುವ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ. ಅಲ್ಲದೆ ಬೀದಿ ನಾಟಕಗಳ ಮೂಲಕ ಸರ್ಕಾರದ ವೈಖರಿ ಮತ್ತು ಚಾಲಕರು ಪಡ್ತಾ ಇರುವಂತಹ ಪಾಡಿನ ಬಗ್ಗೆ ಕಲಾವಿದರು ಪ್ರದರ್ಶನ ನಡೆಸಿದರು. ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ರಸ್ತೆ ಅಭಿವೃದ್ಧಿ. ಈ ಅಭಿವೃದ್ಧಿ ಆಗುವುದು ಯಾವಾಗ? ಈ ಒಂದು ರಸ್ತೆ ಅಭಿವೃದ್ಧಿ ಆಗಲಿ ಅನ್ನೋದಾಗಿ ಎಷ್ಟೋ ಜನ ಇಲ್ಲಿಯವರೆಗೆ ತಮ್ಮ ಕುಟುಂಬದಲ್ಲಿಯೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಇದರ ಬಗ್ಗೆ ಯಾರಿಗೂ ಕೂಡ ಯೋಚನೆಯೂ ಇಲ್ಲ, ಕಾಳಜಿಯೂ ಇಲ್ಲ. ನಮಗೆ ಇಷ್ಟೆಲ್ಲ ಅಭಿವೃದ್ಧಿ ಆಗುವುದರಲ್ಲಿ ಕೋಟಿಗಟ್ಟಲೆ ಹಣವನ್ನ ವ್ಯಯ ಮಾಡ್ತಾರೆ. ಅರಣ್ಯವನ್ನ 400-800 ಎಕರೆಗಳಷ್ಟು ನಾಶ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸುಮಾರು ಯಲ್ಲಾಪುರದಿಂದ ಬಾಳೆಗುಳಿ ಕ್ರಾಸ್ನವರೆಗೂ ಪೂರ್ತಿ ಹೊಂಡದಲ್ಲೇ ಸಾಗಬೇಕು. ಅಂಕೋಲಾ ಯಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ದುರಸ್ತಿಗಾಗಿ ಈ ಹಿಂದೆ ಹಲವು ಬಾರಿ ಮನವಿ ನೀಡಲಾಗಿದೆ. ಇನ್ನಾದರೂ ಕೂಡ ರಸ್ತೆ ಅಭಿವೃದ್ಧಿಯಾಗದಿದ್ದರೆ ಉಗ್ರ ಹೋರಾಟ ಮಾಡೋದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.